ಇಂದು ನಾಡಿನೆಲ್ಲೆಡೆ ಮಹಾಲಯ ಅಮಾವಾಸ್ಯೆ ಸಂಭ್ರಮ ಮನೆ ಮಾಡಿದ್ದು, ಇಂದು ದೇವಾಲಯಗಳಲ್ಲಿ ಒಮ್ಮೆಲೆ ಸಾವಿರಾರು ಸಂಖ್ಯೆಯಲ್ಲಿ ಸಾರ್ವಜನಿಕರು ತಮ್ಮ ಪೂರ್ವಜರಿಗೆ ತರ್ಪಣ ಬಿಟ್ಟು ಹಬ್ಬವನ್ನ ಆಚರಣೆ ಮಾಡಿದ್ರು. ಹಾಗಾದ್ರೆ ಇಂದಿನ ಮಹಾಲಯ ಅಮಾವಾಸ್ಯೆ ಆಚರಣೆ ಹೇಗಿತ್ತು ಎಂಬುದರ ಕಂಪ್ಲೀಟ್ ಡೀಟೇಲ್ ಇಲ್ಲಿದೆ. ಇಂದು ಮಹಾಲಯ ಅಮಾವಾಸ್ಯೆ, ಪೂರ್ವಜರಿಗೆ ಪೂಜೆ ಪುನಸ್ಕಾರ. ಸಾವಿರಾರು ಜನರಿಂದ ಪೂರ್ವಜರಿಗೆ ತರ್ಪಣ ಬಿಟ್ಟು ಪ್ರಾರ್ಥನೆ. ಪ್ರತಿ ವರ್ಷ ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ಮಹಾಲಯ ಅಮಾವಾಸ್ಯೆಯನ್ನ ಆಚರಿಸಲಾಗುತ್ತೆ. ಇದನ್ನು ಭಾದ್ರಪದ ಅಮಾವಾಸ್ಯೆ ಮತ್ತು ಸರ್ವಪಿತೃ ಅಮಾವಾಸ್ಯೆ ಎಂದು ಕರೆಯುತ್ತಾರೆ. ಮರಣ ಹೊಂದಿದ ನಮ್ಮ ಪೂರ್ವಜರು ಈ ದಿನ ಭೂಮಿಗೆ ಬರುತ್ತಾರೆ ಎಂಬ ನಂಬಿಕೆ ಇದೆ. ನಮ್ಮನ್ನ ಅಗಲಿದ ಪೂರ್ವಜರಿಗೆ ತರ್ಪಣ ಬಿಟ್ಟು ಅವರಿಗೆ ಇಷ್ಟವಾಗುವ ಆಹಾರಗಳನ್ನ ಮಾಡಿ ಎಡೆ ಇಡುವುದು ವಾಡಿಕೆ. ಬೆಂಗಳೂರಿನ ದೇವಾಲಯದಲ್ಲಿ ಭಕ್ತರ ದಂಡೆ ಹರಿದಿತ್ತು. ಕಾಶಿಗೆ ಹೋಗಿ ಸೇವೆ ಸಲ್ಲಿಸಲು ಆಗದ ಕಾರಣ ಬೆಂಗಳೂರಿನಲ್ಲಿರುವ ಕಾಶಿ ವಿಶ್ವನಾಥ ದೇವಾಲಯಕ್ಕೆ ಬಂದು ಪೂಜೆ ಸಲ್ಲಿಸುತ್ತಾರೆ. ಇನ್ನು ಸಾವಿರಾರು ಭಕ್ತರು ಬೆಳಿಗ್ಗೆ 4 ಗಂಟೆಯಿಂದಲೇ ಕ್ಯೂ ನಿಂತು ದೇವಾಲಯದ ಬೀದಿಯ ತುಂಬೆಲ್ಲ ಕುಳಿತು ತಮ್ಮ ಪೂರ್ವಜರಿಗೆ ತರ್ಪಣ ಬಿಟ್ಟು ಮೋಕ್ಷ ಸಿಗಲಿ ಎಂದು ಪ್ರಾರ್ಥನೆ ಮಾಡಿಕೊಂಡರು. ತಂದೆ ಮತ್ತು ಮುನ್ನೋರುಗಳಿಗೆ ಮಾಡ್ತಾ ಇದೀವಿ ಇದನ್ನ. ಇದು ಎವ್ರಿ ಇಯರ್ ಮಾಡಿದ್ರೆ ಒಳ್ಳೆಯದು. ಮಹಾಲಯ ಅಮಾವಾಸ್ಯೆಗೆ ಫುಲ್ ಇಯರ್ ಮಾಡಿಲ್ಲ ಅಂದರೆ ಇವತ್ತು ಮಾಡ್ಬೋದು ನಾವು. ಅದರಿಂದ ನಾವು ಮಾಡ್ತಾ ಇದೀವಿ ಅದಕ್ಕೆ. ಸರ್, ಈಗ ಪ್ರಮುಖವಾಗಿ ಇವತ್ತು ದೇವಸ್ಥಾನಗಳೆಲ್ಲ ಫುಲ್ ರಶ್ ಆಗಿದೆ. ಎಷ್ಟು ಗಂಟೆ ಬಂದರೆ ಎಷ್ಟು ಗಂಟೆಯಿಂದ ಕಾಯ್ತಾ ಇದ್ದಾರೆ? ನಾನು ಆ್ಯಕ್ಚುಲಿ ಇವತ್ತು ಲೇಟಾಗಿ ಬಂದು, ನಾರ್ಮಲಿ ಅರ್ಲಿ ಬರ್ತೀನಿ, ಇವತ್ತು ಲೇಟು 8:30 ಬಂದೆ. ಬಟ್ ಇನ್ನೂ ನಡೀತಾ ಇದೆ, ಸ್ವಲ್ಪ 12 ಗಂಟೆ ಆಗುತ್ತೆ ಅನ್ಸುತ್ತೆ ಇಲ್ಲಿ. ಅದೇ ರೀತಿಯಾಗಿ ಬೆಂಗಳೂರಿನ ಅಲಸೂರು ಮಹಾಗಣಪತಿ ದೇವಸ್ಥಾನದಲ್ಲೂ ಕೂಡ ಬೆಳಿಗ್ಗೆಯಿಂದಲೇ ಪಿತೃಪಕ್ಷದ ಪೂಜೆ ನಡೆಯಿತು. ಮುಂಜಾನೆ 3:30ರಿಂದ ಜನ ಸಾಲುಗಟ್ಟಿ ತರ್ಪಣ ಬಿಟ್ಟು ಮೋಕ್ಷ ಕಾರ್ಯ ಮುಗಿಸಿದ್ರು. ಬಳಿಕ ಮಾತನಾಡಿದ ಮಂದಿ ಮುಂದಿನ ವರ್ಷ ಇನ್ನಷ್ಟು ವ್ಯವಸ್ಥೆ ಮಾಡಿದ್ರೆ ಒಳ್ಳೆಯದು ಅಂತ ತಿಳಿಸಿದ್ರು. ಅದೇ ಹಿರಿಯರಿಗೆ ನೆನೆಸ್ಕೊಂಡು ಅವ್ರಿಗೆ ಶ್ರಾದ್ದ ಕೊಡುವಂಥದ್ದು ಒಂದು ಪೂಜೆ ಇರ್ತದೆ ಇವತ್ತಿನ ದಿನ. ಪ್ರತಿ ವರ್ಷ ಮಾಡ್ತೀರಾ? ಪ್ರತಿ ವರ್ಷ. ಜಾಸ್ತಿ ಎಷ್ಟು ಗಂಟೆ ಬಂದರೆ ಕ್ಯೂ ಹೀಗೆ ಇರ್ತದೆ ಪ್ರತಿ ವರ್ಷನೂ. ಇವತ್ತಿನ ದಿವಸ ಸುಮಾರು ಜನ ಬಂದು ಅವ್ರವ್ರದ್ದು ಇದು ಮಾಡಬೇಕಂತ ಇರ್ತದೆ. ಇನ್ನು ಪಿತೃಪಕ್ಷದ ಸಮಯದಲ್ಲಿ ಎಲ್ಲಾ ಪೂರ್ವಜರು ಭೂಮಿಗೆ ಬಂದು ತಮ್ಮ ವಂಶಸ್ಥರಿಗೆ ಆಶೀರ್ವಾದ ಮಾಡುತ್ತಾರೆ ಎಂಬ ನಂಬಿಕೆ ಇರುತ್ತೆ. ಹಾಗಾಗಿಯೇ ಕೃಷ್ಣ ಪಕ್ಷದ 15 ದಿನಗಳಲ್ಲಿ ಒಂದು ದಿನ ಮನೆಯಲ್ಲಿ ಪೂರ್ವಜರಿಗೆ ಇಷ್ಟವಾಗುವ ಆಹಾರ ಮಾಡಿ ಅದರ ಜೊತೆಗೆ ಬಟ್ಟೆಗಳನ್ನ ಇಟ್ಟು ಎಡೆ ರೂಪದಲ್ಲಿ ಇಡುತ್ತಾರೆ. ಇನ್ನು ಪೂರ್ವಜರು ಯಾವುದಾದರೂ ಒಂದು ಪ್ರಾಣಿಯ ರೂಪದಲ್ಲಿ ಬಂದು ಅದನ್ನ ಸೇವಿಸಿ ನಮಗೆ ಆಶೀರ್ವಾದ ಮಾಡ್ತಾರೆ ಅನ್ನೋ ನಂಬಿಕೆಯೂ ಇದೆ. ಚರಣ್ ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.